ಕಾಣಿಸಿದ್ರಾ ನಂಗೆ ಕತಾರಲ್ಲಿ ಅಂತ ತಂದವ 6 ಬಟ್ಟೆ ಹೋಗಿ 6 ಶರ್ಟ್ ತಂದ್ರೆ ಹೋಗಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಂತಂದರೆ, ನನ್ನ ತಮ್ಮ ಬರ್ತಾ ಇದ್ದಾನೆ ಮನೆಗೆ. ಅವನೇ ಹೇಳಿ ಈ ವ್ಲಾಗ್ನ ಮಾಡಿಸ್ತಾ ಇರೋದು. ನಾನು ಬರುವಾಗ ವ್ಲಾಗ್ ಮಾಡೋಕ್ಕೆ ಅಂತ ಹೇಳಿದ್ದಾನೆ. ಹಾಗಾಗಿ ಈಗ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬಂದಿದ್ದಾನೆ, ಶಿವಮೊಗ್ಗ ಬಂದಿದ್ದಾನೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ನಮ್ಮ ಮನೆಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಬರುವಾಗ ನೀನು ವ್ಲಾಗ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡಿಸ್ತಿರೋದು. ತುಂಬ ವರ್ಷಗಳಾದಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ವೆಲ್ಕಮ್ ಮಾಡುವ ಅಂತ ಹೇಳಿ ನಾನು ಒಬ್ಬಳೇ ಇರೋದು ಮನೇಲಿ ಇವಾಗ. ಲಿಶಿತ್ತು ಪ್ರವೀಣರೆಲ್ಲ ಅವ್ರ ಆಫೀಸಿಗೆ ಹೋಗಿದ್ದಾನೆ, ಅವ್ನು ಸ್ಕೂಲಿಗೆ ಹೋಗಿದ್ದಾನೆ. ಅವನು ಬೆಳಗ್ಗೆ ಕೇಳ್ಬಿಟ್ಟು ಹೋಗಿದ್ದಾನೆ ರೋಷನ್ ಮಾಮ ಎಷ್ಟೊತ್ತಿಗೆ ಬರೋದು ಅಂತ. ಅವನಿಗೆ ನಾಳೆ ಬರೋದು ಅಂತ ಹೇಳಿದ್ದೀವಿ. ನೋಡಬೇಕು ಇವತ್ತು ಹೆಂಗೆ ಹುಡುಕ್ತಾನೆ ಏನೋ ಅಂತ. ಸ್ವಾಗತ ಸುಸ್ವಾಗತ. ಓಯ್ ಏನ ನಾಚಿಕೆ ನಿಜಾನ ಇದನ್ನ ತೆಗಿತೋಣ ಅಲ್ಲಿ ತೆಗಿತೊಳದಕ್ಕೆ ಏನು ಮಾಡ್ತಾ ಇವಳು ಎಂತರ ತೆಗಿದಪ್ಪ ನಾನು ನೋಡ್ರಿ ಮಾಡಿ ನೋಡೋಣ. ಅದರ ಮಾಡ ನೋಡಿ ಮಾಡಿ ಕೊಟ್ಟನೆ ನೀ ಮಾಡು. ಹಾಂ ಎಷ್ಟು ಬೇಗ ಮಾಡಿಯ ನೋಡನೆ ಆಯ್ತಾ. 22 ಆಯ್ತು ಈಗ. ಇದು ತುಂಬ ಟೈಮ್ ಆಗ್ತದೆ ಮಾಡೋದು. ಹಂಗೆ ಎಷ್ಟು ಟೈಮ್ ಆಯ್ತು? ವರ್ಷಗಳೇ ಆಗ್ತೀನಿ. 4-5 ವರ್ಷಗಳೇ ಆಗಿರ್ತೇನೆ. ಇದೆಲ್ಲ ನಮಗೆ ಬಂದಿರೋ ಗಿಫ್ಟು. ಇದು ಲಿಶಿತ್ಗೆ, ಇದು ಪ್ರವೀಣ್ಗೆ, ಇದು ನನಗೆ, ಇದು ಎಲ್ಲರಿಗೂ. ಥ್ಯಾಂಕ್ ಯು. ಚಾಕ್ಲೇಟ್ ತೆಗ್ದಿಡೋಣ. ಇದು ಲಿಶಿತ್ ನೋಡಿಬಿಟ್ರೆ ಅಂತೂ ಮುಗೀತು ಕತೆ ಇದರ್ದು. ಮಾತಾಡ್ಸು ಹೋಗು. ಕಾಣಿಸಿದ್ರಾ? ನಾ ಹೇಳ್ತಲ, ನೀನೇ ಚಾಪ ಕೆಳಗೆ ನುಗ್ಗಿರೆ ಅವ ರಂಗೋಲಿ ಕೆಳಗೆ ನುಗ್ಗಿದೆ. ಸಾಕ? ಇಷ್ಟೇ ಕ್ಲೂ ಸಾಕ? ರೋಷನ್ ಮಾಮ ಮಾಡಿದ್ದು. ನಿಂಗೆ ಗೊತ್ತಿತ್ತ ಬರೋದು? ಗೊತ್ತಿರ್ಲಿಲ್ಲ ನಿಜ. ಅಮ್ಮ ಇವತ್ತು ಬರಲ್ಲ ಅಂದ್ರು. ಮೂಗಿಲಿ ಅಂತಾನೆ ಅದು ಎಂತದ ಅಂಟಿಸ್ಕೊಂಬಂದಿಟ್ಟು ಮೂಗಿನ ವರ್ಸದ್ ನೋಡಿ. ಮೇಲೆ ಮೇಲೆ ಹೋಗ್ತದೆ ಮೂಗು ಅಂತ. ಹಿಂಗ್ ಮಾಡು. ಸರಿ ಆಗಲ್ಲ, ಮತ್ತೆ ಆಗುತ್ತೆ. ಹೌದಾ? ಇದೇ ಹೇಳಿದ್ರು. ಚೆನ್ನಾಗಿದ್ಯಾ? ಥ್ಯಾಂಕ್ಸ್ ಹೇಳು ಮತ್ತೆ ಮಾಮಗೆ. ಬೇಡ ನೀನೆ. ನೆಂಟ್ರಿಗೆ ಊಟ ರೆಡಿ ಮಾಡಿದ್ದೀನಿ. ಏನೆಲ್ಲ ಇದೆ ಗೊತ್ತಾ? ಚಿಕನ್ ಸಾರು. ಇದು ಇವನ್ನ ಫೇವ್ರೇಟ್, ಇದು ನಮ್ಮ ಫೇವ್ರೇಟ್ ಅಲ್ಲ ಆಯಿತಾ. ಇದು ನಮಗೆ ಫೇವ್ರೇಟು. ಅಲ್ಲಿ ಇವರು ಇಲ್ಲಿದ್ದಾರೆ, ಇವರಲ್ಲಿ ತಿಂತಿದ್ದಾರೆ ನನ್ನ ತಮ್ಮ. ಆಮೇಲೆ ಇದು ಚಿಕನ್ ಫ್ರೈ ಆ್ಯಂಡ್ ದೆನ್ ಚಿಕನ್ ಸಾರು, ಆಮೇಲೆ ರೈಸು. ಇವತ್ತಿಗೆ ಸಾಕಲ್ಲ? ಹಾಂ ಪಾಪ ನನ್ನ ಕೂಸು ಮಲಗಿಂಟು ತಿಂದು. ಇವತ್ತು ಮಟನ್ ಸಾರು ಮಾಡೋಣ ಅಂತ ಹೇಳಿ ಮಟನ್ ತಂದಿದ್ದೀವಿ. ತೋರಿಸ್ದೆ ಮಟನ್ನ. ಕ್ಯಾಮ್ರಾಮನ್ ಬೇರೆ ಇವತ್ತು. ದಿನ ನಾನೊಬ್ಳೆ ಕ್ಯಾಮ್ರಾನ ಅಲ್ಲಿ ಸೆಟ್ ಮಾಡಿ ಎಲ್ಲ ಮಾತಾಡ್ತಿದ್ದೆ. ಇವತ್ತು ಕ್ಯಾಮ್ರಾಮನ್ ಅವ್ರು ಇದ್ದಾರೆ ನಮ್ಮ ಜೊತೆ. ಮಟನ್ ತಂದಿದ್ದೀವಿ, ಮಟನ್ ಸಾರು ಮಾಡಬೇಕು. ಇದು ಟೊಮೆಟೊ ತಿಳಿ ಸಾರಿಗೆ. ಆಮೇಲೆ ಇದು ಸ್ವಲ್ಪ ಹೆಲ್ದಿಯಾಗಿರ್ಲಿ ಅಂತೇಳಿ. ಎಂತಾನೆ ಇದು ಬಾಯಿನೇ ಇಲ್ಲ ಬಾಯಿನೇ ಅದ ಎಂತದ ಹೆಸರು ಕಾಳು ಮೊಳಕೆ ಇದೆ ಆಯ್ತಾ. ಈಗ ಮಟನ್ ಸಾರು ಮಾಡ್ಬೇಕು. ಮಟನ್ ತೊಳೆದು ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇವನ್ ಕೆಲಸ ಎಂತ ಇದು ಟೊಮೆಟೊ ಈರುಳ್ಳಿನೆಲ್ಲ ಹಿಂಗೆ ಜೋಡಿಸಿಟ್ಟಿದ್ದಾನೆ. ಈಗ ಸಾರಿಗೆಲ್ಲ ರೆಡಿ ಮಾಡಬೇಕು. ನನ್ನ ಹೂದೋಟದಲ್ಲಿ ಪುದೀನ ಇದೆ, ಬನ್ನಿ
ತೋರಿಸ್ತೀನಿ. ಹೂದೋಟ ಅಂದ ತಕ್ಷಣ ದೊಡ್ಡ ಹೂದೋಟ ಅಂತ ಅನ್ಕೋಬಿಟ್ರು ಆಯ್ತಾ. ಹೂದೋಟ ಏನು ದೊಡ್ಡದಲ್ಲ ನೋಡಿ, ಇದು ನಾನೇ ಬೆಳೆಸಿರುವಂತ ಪುದೀನ ಗಿಡದಿಂದ ಪುದೀನ ಕೊಯ್ಯುವ ಹೆಂಗುಟ್ಟೆ ನಂದು ಹೂದೋಟ. ಲೈಕ್ ಕೊಟ್ಟು ವೈಕುಂಠ ಏಕಾದಶಿ ತಡ್ರಿ ಅಂತ ವೈ ಎಂತ ಮಕ್ಳಿಗೆ ಜನ್ಮ ಕೊಟ್ಬಿಟ್ರು ನಿಮ್ಮ ಅಪ್ಪ ಅವ್ವ. ವೈಕುಂಠ ಏಕಾದಶಿ ತಡ್ರೆ ಗೊತ್ತಲೇ ನಂಗೇನ್ ಗೊತ್ತು. ಏ ಮನೆ ದೇವ್ರದಿನಿ ಇದರ ತಿರುಪತಿ ವೆಂಕಟರಮಣ ಯಾವ ಆಂಗಲ್ ಅಂದೆಲ್ಲ ವಿಡಿಯೋ ಮಾಡಿದೆ. ವಿಡಿಯೋ ಏನಾದ್ರು ಚೆನ್ನಾಗಿ ಬಾತ್ಲೆ ನಂಗೆ ಕತಾರಿಂದ ಎಂತ ತಂದೋಳ 6 ಬಟ್ಟೆ 6 ಶರ್ಟ್ ತಂದಲ್ಲ ಹೋಗಿ. ಹಾಯ್, ಇವಾಗ ನಾವು ದೇವಸ್ಥಾನ ಕೊಟ್ಟಿದ್ದೀವಿ, ಗಣಪತಿ ದೇವಸ್ಥಾನ ಕಾರಣಗಿರಿ ಅಂತ. ಅಲ್ಲಿಗೆ ಇವರನ್ನ ಕರ್ಕೊಂಡು ಹೊರಟಿರೋದು. ಲಿಶಿತ್ ಸ್ಕೂಲಿಂದ ಬಂದ್ಮೇಲೆ ಇವಾಗ ಹೋಗಿ ಬರೋಣ ಅಂತ ಅನ್ನಿಸ್ತಿದೆ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಹೊರಟಿದ್ದು ದೇವಸ್ಥಾನಕ್ಕೆ. ಯಾರವ್ರು ನಿನ್ ಜೊತೆ ಪಕ್ಕದಲ್ಲಿ ಕೂತಿರೋದು? ನೋಡಿ ಆತರ ಇದೆ ಕಣಪ್ಪ, ಹಂಗೆ ಎಂತ ವಾರದು? ರೋಡು ಹೆಂಗಿದೆ ಅಂದ್ರೆ ಗಡ 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 ಅಂತದಮ್ಮ. ಇಲ್ಲೇ ಬಿಡಿ, ಬೀಗ ಹಾಕಿದ್ದಾರೆ. ಓಪನ್ ಆಗಲ್ವಾ? ಓಪನ್ ಇದಲ್ಲ. ಚಪ್ಪಲ್ ಬಿಚ್ಚಬೇಕು ಶಾಂಬವ. ರೋಷಾನ್ ಏನವ ಒಂದಿಲ್ಲ ಏನ್ರಿ ಪ್ರವೀಣ್ ಅವ್ರಿ, ದೇವಸ್ಥಾನಕ್ಕೆ ಬಂದ್ವಿ, ಜನನೇ ಇಲ್ಲ ಆಗ್ತಾ. ದೇವ್ರನ್ನ ನೋಡ್ಕೊಂಡು ಒಳಗಡೆ ಅಂತೂ ಬಿಟ್ಟರು ಬಂದಿದ್ದಕ್ಕೆ ಅಲ್ಲ. ಅಲ್ಲ ಆ ಸೈಡಲ್ಲೆಲ್ಲ ಬೀಗ ಹಾಕಿದ್ರು ಅಂತ ಈ ಸೈಡಲ್ಲಿ ಬಂದ್ವಿ. ಹೋಗಿ ಈಶ್ವರನ ಚಂದ್ರಮೌಳೇಶ್ವರ ದೇವಸ್ಥಾನ, ಅದು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಇವಾಗ ಗಣಪತಿ ದೇವಸ್ಥಾನಕ್ಕಲ್ಲ, ಏನಪ್ಪ ಸಿದ್ಧಿವಿನಾಯಕ ದೇವಸ್ಥಾನ ಕಾರಣಗಿರಿಗೆ ಹೋಗ್ತಾ ಇರೋದು ಇವಾಗ ನಾವು. ಇವ್ರನ್ನ ಕರ್ಕೊಂಡು ಫೋನ್ ಅಂತ ಸಿಕ್ಬಿಟ್ರೆ ಸ್ವಾಮಿ. ಈ ಥರ ಒಂದು ದೇವಸ್ಥಾನ ಇದೆ ಅಂತಾನೆ ಗೊತ್ತಿರಲಿಲ್ಲ ನಮಗೆ. ಸಖತ್ತಾಗಿದೆ ದೇವಸ್ಥಾನ ಒಳಗಡೆ. ಇರಲಿಲ್ಲ ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವ್ರದ್ದು ಹೋಮ್ವರ್ಕ್ ಆಗಿರಲಿಲ್ಲ, ಮತ್ತು ಅಲ್ಲಿ ಅರ್ಜೆಂಟ್ ಮಾಡ್ದೆ ನಂದು ಹೋಮ್ವರ್ಕ್ ಆಗಿಲ್ಲ ಅಂಥೇಳಿ. ಹಾಗೆ ಮತ್ತೆ ರೋಷನ್ ಬಂದಿದ್ನಲ್ಲ, ಅವನು ಸ್ವಲ್ಪ ದೇವಸ್ಥಾನ ಎಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಿ ಬಂದಿದ್ದು. ಚಂದ್ರಮೌಳೇಶ್ವರ ದೇವಸ್ಥಾನ ಇದೆಯಲ್ಲ, ಅದನ್ನು ಫಸ್ಟು ಕೂಡ ನೋಡಿರಲಿಲ್ಲ. ಅಷ್ಟು ದೊಡ್ಡ ದೇವಸ್ಥಾನ ಇದೆ ಅಂತ ಅಲ್ಲೇ ಓಡಾಡಿದ್ವಿ, ಆದರೆ ಗೊತ್ತಿರಲಿಲ್ಲ ಅಲ್ಲೊಂದು ದೇವಸ್ಥಾನ ಇದೆ ಅಂತ. ಅದನ್ನು ಹೋಗಿ ಒಳಗಡೆ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ
ಮತ್ತು ಇವಾಗ ಮನೆಗೆ ಬಂದ್ವಿ, ಅವರಿಬ್ಬರು ಟೌನಿಗೆ ಹೋಗಿದ್ದಾರೆ. ಅಡುಗೆ ಎಲ್ಲ ಆಗಿದೆ, ಕಡುಬು ಒಂದು ಮಾಡಬೇಕು, ಮಾಡಿ ಊಟ ಮಾಡಿದರೆ ಮುಗೀತು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.